रुपए के सबसे बड़े लाइफ बॉय से। ರಾಮ ಮಂದಿರ ವಿಚಾರದಲ್ಲಿ ಯಾರು ಕೂಡ ರಾಜಕಾರಣ ಮಾಡ್ತಿಲ್ಲ, ಯಾರೂ ಮಾಡ್ತಿಲ್ಲ. ನಮ್ಮ ಧರ್ಮವನ್ನು ಪಾಲನೆ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಹಿಂದೂಗಳ ಧರ್ಮ ಕರ್ತವ್ಯ. ನಾವೆಲ್ಲರೂ ಕೂಡ ಹಿಂದಿನಿಂದನೂ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ವಿ, ಮುಂದೆ ಕೂಡ ಆಚರಣೆಯನ್ನು ಮಾಡುವಂಥದ್ದು ಕರ್ತವ್ಯ. ಆದರೆ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಇವರು ಧರ್ಮವನ್ನು ಆಚರಣೆ ಮಾಡುವಂಥದ್ದು, ರಾಮನ ಹೆಸರಿನಲ್ಲಿ ಮಾಡುವಂಥದ್ದು ಇದು ಸರಿಯೇ ಅನ್ನುವಂಥದ್ದನ್ನ ಇಡೀ ದೇಶದ ಜನ ಇವತ್ತು ನೋಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಮುಂದೆ ಕೊಡುವಂಥದ್ದು. ಇದು ಧರ್ಮದ ಆಚರಣೆಯಲ್ಲೇ ಇರಬೇಕು ಹೊರತು ಯಾವುದೇ ರಾಜಕಾರಣಿ ರಾಜಕೀಯವಾಗಿ ಬಳಸಬಾರದು ಅನ್ನೋದು ನನಗೆ ಅದು ಬಿ ಕೆ ಹರಿಪ್ರಸಾದ್ ಸರ್ ಹೇಳುವಂಥದ್ದು ಹಿಂದಿನ ಹಿನ್ನೆಲೆ ಇಟ್ಕೊಂಡು ಹೇಳಿರ್ಬೋದು. ಆ ರೀತಿ ಆಗಬಾರ್ದು ಅನ್ನೋಂಥದ್ದು ಅವರು ಅನಿಸಿಕೆ ಇರ್ಬೋದು. ಆದರೆ ಇದನ್ನು ನಾವು ಹಿಂದೂ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಚುನಾವಣೆ ಪೂರ್ವದಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಅನೇಕ ಘಟನೆಗಳನ್ನು ಅದನ್ನು ನೋಡಿದ್ವಿ ನಾವು. ಅದು ಮತ್ತೆ ಮರುಕಳಿಸಬಾರ್ದು ಅಂತ ವಿಚಾರನ ಅವರು ವ್ಯಕ್ತಪಡಿಸಿದ್ರು. ಸುಮ್ಮನೆ ಇದು ಇಲ್ಲದೆಲ್ಲದು ಗೊಂದಲ ಹಂಚುವುದು, ಹಿಂದುತ್ವ ಅಂತ ಹಚ್ಚುವಂಥದ್ದು. ಅದೇ ನಮ್ಮ ಹಿಂದೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಇಲ್ಲಿ ಪರೇಶ್ ಮೆಹ್ತಾ ಅಂತ ಗೊಂದಲ ಹಚ್ಚಿದ್ರು. ಆ ಪರೇಶ್ ಮೆಹ್ತಾ ಅನ್ನೋ ಗೊಂದಲ ಹಚ್ಚಿದ್ರು ನಂತರದಲ್ಲಿ ನ್ಯಾಯಾಲಯ ವತೀರ ಮಾಡಿ CBI ಏನು ವರದಿಯನ್ನು ಕೊಡ್ತು, ಸಹಜ ಸಾವು ಅಂತ ಹೇಳ್ತಾವಾಗ. ಇದೇ ರೀತಿ BJPಯವರು ಗೊಂದಲ ಹಚ್ಚೋದ್ರ ಮುಖಾಂತರ, ಗೊಂದಲ ಸೃಷ್ಟಿ ಮಾಡೋದ್ರ ಮುಖಾಂತರ ಇವರು ಚುನಾವಣೆಗೆ ಬರ್ತಕ್ಕಂಥದ್ದು ಇದು ಹಿಂದಿನಿಂದಲೂ ನೋಡಿರ್ತಕ್ಕಂಥದ್ದು. ಅದು ಆಗಬಾರ್ದು. ಆ ದೃಷ್ಟಿಯಲ್ಲಿ ಅವರು ಆ ರೀತಿ ಮರುಕಳಿಸಬಾರ್ದು, ಆಗಬಾರ್ದು ಅನ್ನೋ ವಿಚಾರದಲ್ಲಿ ಹೇಳ್ತಕ್ಕಂಥ ವಿಚಾರ ಇರ್ಬೋದು. ಆದರೆ ನನ್ನ ವಿಚಾರಗಳು ಇಷ್ಟೇ. ರಾಮ ಮಂದಿರ ವಿಚಾರದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಭಕ್ತಿಯಿಂದ ನೋಡುವಂಥದ್ದು, ಕಾಣುವಂಥದ್ದು, ಮುಗಿಸುವಂಥದ್ದು ಸಹಜ. ಅದು ಮಾಡಲೇಬೇಕಾಗುತ್ತೆ. ಆದರೆ ಇದನ್ನು ಚುನಾವಣೆ ಹತ್ತಿರ ಇಟ್ಕೊಂಡಾಗ ಬಂದಾಗ ಇದರ ಅವಶ್ಯಕತೆ ಇದೆ. ಇದು ಆಗಬಾರ್ದು. ಇದರ ಚುನಾವಣೆ ಯಾರು ಕೂಡ ಬಳಸ್ಕೊಳ್ಬಾರ್ದು ಅನ್ನೋಂಥದ್ದು ನನ್ನ ವಿಚಾರ ಅಂತಲ್ಲ, ನಮ್ಮ ಹಿಂದೂಗಳ ಕರ್ತವ್ಯ ಅನ್ನೋದು ನನ್ನ. ಅಂದರೆ ರಾಮ BJP ಮಾತ್ರ ಸೀಮಿತ ಅಲ್ಲ ಅಂತೀರಿ? ಅಲ್ಲ, ಇದು ಹಿಂದೂ ಧರ್ಮದ ಸೀಮಿತ ರಾಮ. ಯಾರು ಒಬ್ಬರಿಗೆ ಯಾವುದೊಂದು ಪಕ್ಷಕ್ಕೆ ರಾಜಕಾರಣಿಕವಾಗಿ ಸೀಮಿತ ಇರ್ತಕ್ಕಂಥದ್ದು ಬಳಸಬಾರ್ದು ಅನ್ನೋದು ನನ್ನ ಮಾತನ್ನೇ ಮೋದಿಗೆ ಮತ್ತೆ ಹಾಗೆ ಅವ್ರಿಗೆ ಜಾತಿ ಯಾವುದು ಅಂತಾನೆ ಗೊತ್ತಿಲ್ಲ. ಅದು ಅವ್ರ ಹತ್ರ ಕೇಳಿದ್ರೆ ಒಳ್ಳೆ ಸ್ವಾಮಿ.